ಶೋರೂಮು ಅಲ್ಲಿ ಇಟ್ಟಿದಾರಲ್ಲ ಇಲ್ಲಿ ಎಂಟ್ರೆನ್ಸ್ ಅಲ್ಲಿ 90% ಎಂಟೈರ್ ಮಾರ್ಕೆಟ್ ಅನ್ನ ಹಿಡಿದಂತ ಈ ಸಂಸ್ಥೆ ಇವತ್ತು ಈ ಪರಿಸ್ಥಿತಿಲಿ ಇಟ್ಟಿದ್ದೀವಲ್ಲ, ಕಣ್ಣಲ್ಲಿ ನೀರು ಬರಲ್ವಾ? ಯಾರಿಗೂ ನಿಮಗೆ ಸ್ವಾಭಿಮಾನ ಇಲ್ವಾ? ಕರ್ನಾಟಕದಲ್ಲಿ ಇಂಥ ಕಾರ್ಖಾನೆಗಳನ್ನ ನಾವು ಮುಚ್ಚಿ ಏನ್ ಅಧಿಕಾರ ನಡೆಸಬೇಕು? ನಾವು ಯಾತಿಗೆ ಅಧಿಕಾರ ನಡೆಸಬೇಕು? ನನಗೆ ಮೊನ್ನೆ ನಮ್ಮ ಜಾರ್ಖಂಡ್ ಒಬ್ಬರು MP ಅವರು ಇದನ್ನ ಗಿಫ್ಟ್ ಕೊಡ್ತಾರೆ ನನಗೆ. ಇದು ಅಲ್ಲಿ 75ನೇ ವರ್ಷದ ಒಂದು ಸವಿ ನೆನಪಿಗೆ ಈ ವಾಚ್ ಅನ್ನ ಇಲ್ಲಿಂದ ತಯಾರು ಮಾಡಿಸಿ ಒಂದು 3,500 ಪೀಸ್ನ ನಮ್ಮ HMT ಇಂದ ತಗೊಂಡೋಗಿರೋದು ಇದು. ಇಲ್ಲಿ ನೋಡಿ ಅಲ್ಲಿ ಶೋರೂಮು ಅಲ್ಲಿ ಇಟ್ಟಿದಾರಲ್ಲ ಇಲ್ಲಿ ಎಂಟ್ರೆನ್ಸ್ ಅಲ್ಲಿ 90% ಎಂಟೈರ್ ಮಾರ್ಕೆಟ್ ಅನ್ನ ಹಿಡಿದಂತ ಈ ಸಂಸ್ಥೆ ಇವತ್ತು ಈ ಪರಿಸ್ಥಿತಿಲಿ ಇಟ್ಟಿದ್ದೀವಲ್ಲ, ಕಣ್ಣಲ್ಲಿ ನೀರು ಬರಲ್ವಾ? ಯಾರಿಗೂ ನಿಮಗೆ ಸ್ವಾಭಿಮಾನ ಇಲ್ವಾ? ಕರ್ನಾಟಕದಲ್ಲಿ ಇಂಥ ಕಾರ್ಖಾನೆಗಳನ್ನ ನಾವು ಮುಚ್ಚಿ ಏನ್ ಅಧಿಕಾರ ನಡೆಸಬೇಕು? ನಾವು ಯಾತಿಗೆ ಅಧಿಕಾರ ನಡೆಸಬೇಕು? ಇದು ನಾನು ನೆನ್ನೆ ಈ ಪೇಪರ್ ನೋಡಿ ನನಗೆ ಕಣ್ಣಲ್ಲಿ ನೀರು ಬಂತು. ನಿಮ್ಗೆ ಹೇಳ್ಬೇಕು ಅನ್ನೋದು ಏನಾಗಿದೆ ಇವ್ರಿಗೆಲ್ಲ ಅಂತ ಹೇಳಿ. ಕಳೆದ 1 ತಿಂಗಳ ಹಿಂದೆ ಒಂದು ದೊಡ್ಡ ಮಟ್ಟದ ಕನ್ಸಲ್ಟೆನ್ಸಿ ಕಮಿಟಿನ ಮಾಡಬೇಕು ಅಂತ ಹೇಳಿ ಇವ್ರು ಇಲ್ಲಿ ಬರ್ಲಿಕ್ಕೆ ತಯಾರಾಗಿಲ್ಲ. ಏನಿದೆ ಇಲ್ಲಿ ಬಂದು ನಾನು ಏನ್ ಕೆಲಸ ಮಾಡಬೇಕು ಅಂತ ಹೇಳಿ ಪಾಪ ಇಲ್ಲಿ ಬಂದು ಚೇರ್ಮನ್ಶಿಪ್ ಒತ್ತಾಯಕ್ಕೋಸ್ಕರ ಬಂದಿಲ್ಲಿ ಕೆಲಸ ಮಾಡ್ತಾ ಇದ್ದಾರೆ. ಹೈದರಾಬಾದ್ ಅಲ್ಲಿ 1000 ಎಕರೆ ಇದೆ, ಹಾರ್ಟ್ ಆಫ್ ದಿ ಸಿಟಿ. ಅಟಾಮಿಕ್ ಎನರ್ಜಿಗೆ ಇಕ್ವಿಪ್ಮೆಂಟ್ ಮಾಡಿಕೊಡ್ತಾರೆ, ಬಟ್ ಬಂಡವಾಳ ಇಲ್ಲ. ಇವತ್ತು ಇಸ್ರೋಗೆ, ಡಿಫೆನ್ಸ್ಗೆ, ರೈಲ್ವೇಸ್ಗೆ ಅವಕಾಶ ಇದೆ, ಬಟ್ ಇವತ್ತು ಬಂಡವಾಳ ಇಲ್ಲ. ಇದನ್ನ ಯಾವ ರೀತಿ ಇವತ್ತಿನ ಟೆಕ್ನಾಲಜಿನ ಅಳವಡಿಸ್ಕೊಂಡು ಇದನ್ನ ಮತ್ತೆ ಜೀವ ಕೊಡ್ಲಿಕ್ಕೆ, ಯಾಕೆಂದ್ರೆ ಒಂದ್ಸಲ ಕ್ಯಾಬಿನೆಟ್ ಅಲ್ಲಿ ತೀರ್ಮಾನ ಡೆಲ್ಲಿಲಿ ಆಗ್ಬಿಟ್ಟಿದೆ, ಇದನ್ನೆಲ್ಲವನ್ನ ಮತ್ತೆ ಬದಲಾವಣೆ ಮಾಡ್ಬೇಕಾದ್ರೆ ನನಗೊಂದು ವಿಶ್ವಾಸ, ಇವತ್ತು ಪ್ರಧಾನ ಮಂತ್ರಿಗಳು ಇಂಥ ಒಂದು ಒಳ್ಳೆ ಕೆಲಸಕ್ಕೆ ನಾನೇನು ಕೈ ಹಾಕಿದ್ದೇನೆ, ನನಗೆ ಬೆಂಬಲ ಕೊಡ್ತಾರೆ ಅಂತಕ್ಕಂಥ ವಿಶ್ವಾಸ ಇಟ್ಕೊಂಡು ಹಗಲು ರಾತ್ರಿ ಚಿಂತನೆ ನಡೆಸ್ತಾ ಇದ್ದೇನೆ. ದಯವಿಟ್ಟು ಸರ್ಕಾರಕ್ಕೆ ನಾನು ಮನವಿ ಮಾಡ್ತೇನೆ, ಈ ಸಣ್ಣತನ ಬಿಡಿ. ವೇಸಲ್ನ ಭಗವಂತನೇ ನನಗೆ ಅಧಿಕಾರ ಕರುಣಿಸಿರಬಹುದು ಬಹುಶಃ. ಆ ವಿಶ್ವೇಶ್ವರಯ್ಯ ಹೆಸರಿನಲ್ಲಿ ಕಟ್ಟಿದಂತ ಒಂದು ಸ್ಟೀಲ್ ಇಂಡಸ್ಟ್ರಿ ಪ್ಲಾಂಟ್ ನ ಅವ್ರ ಹೆಸರು ಉಳಿಸಬೇಕು ಅನ್ನೋದು ತೀರ್ಮಾನ ಮಾಡಿ ಹೊರಟಿದ್ದೇನೆ.